ನೋಡ್ಬೇಕು ಸರ್. ಈಗ ಯಾಕಂತಂದರೆ 2 ಸಿನಿಮಾ ಬರ್ತಾ ಇರೋದ್ರಿಂದ ಪ್ಲ್ಯಾನ್ ಅಂತೂ ಮಾಡ್ತೀನಿ. ಖಂಡಿತವಾಗೂ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಟ್ರೈ ಮಾಡ್ತೀನಿ ಸರ್. ಎಂಟೈರ್ ಕರ್ನಾಟಕ. ಕರ್ನಾಟಕ ಕೇಳಿಸ್ತಲ್ಲ, ಏನು ಕೇಳಿಸ್ತಲ್ಲ. 2 ದೊಡ್ಡ ಸಿನಿಮಾ ಮಧ್ಯೆ ಸರ್ ಇದು ಇಯರ್ ಎಂಡ್ ಬರುತ್ತಲ್ಲ, ಇಯರ್ ಎಂಡ್ ಬಂದಾಗ ನಿಮಗೆ 10 ಸಿನಿಮಾ ಮಾಡಿದ್ರೂ ಓಕೆ ಆಗುತ್ತೆ. ಬಟ್ ಆ ಸಿನಿಮಾ ಅದರಲ್ಲಿ ಕಂಟೆಂಟ್ ಯಾರು ಚೆನ್ನಾಗಿರುತ್ತೋ 100% ಅವ್ರದ್ದು ಓಡುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ ಇದೆ ಸರ್. ಸರ್ ಓಕೆ, ನಿಮ್ಮ ಅಭಿಪ್ರಾಯ ಓಕೆ. ಆದರೆ ಈಗ ನೋಡಿ, ಈಗಾಗಿದೆ ಪುಷ್ಪಾದೇ ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಅಲ್ವಾ? ನೀವೇ ಡಿಸ್ಟ್ರಿಬ್ಯೂಷನ್. ಹೌದು ಸರ್. ಕರೆಕ್ಟ್ ಅಲ್ವಾ ಸರ್? ಹೌದು. ಈಗಾಗಿರೋ ಸಮಸ್ಯೆಗಳು ಅಂದ್ರೆ ನಿಮಗೂ ಗೊತ್ತಿದೆ ಏನೇನು ಆಗ್ತಿದೆ ಅಂತ. ಹೌದು ಸರ್. ಹಂಗಾಗಿ ಆ 2 ಸಿನಿಮಾ ಕೂಡ ದೊಡ್ಡ ನಮ್ಮ ಕನ್ನಡ ಸ್ಟಾರ್ಸ್ದೇನೆ. ಒಂದು ಉಪೇಂದ್ರ ಅವ್ರದ್ದು, ಒಂದು ಸುದೀಪ್ ಅವ್ರದ್ದು. ಹೌದು ಸರ್. ಸೊ ಈ ಸಿನಿಮಾ ಬಂದಾಗ ಏನಾಗುತ್ತೆ, 8 ಮಿನಿಟಲ್ಲಿ ಅವ್ರು ಒಂದು 10-15 ಥಿಯೇಟ್ರ್ ಕೊಟ್ಬಿಟ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋರೆಲ್ಲರೂ ಇಕ್ಕಟ್ಟಿಗೆ ಸಿಗಾಕೋತಾರೆ. ಅದಕ್ಕೆ ನೀವು ಪಕ್ಕ ಏನು ಮಾಡ್ಕೊಂಡಿದ್ದೀರ ಅನ್ನೋದು ಬೇಕಷ್ಟೇ. ಅಲ್ಲ, ನಮ್ಮ ಹೀರೋ ಅವ್ರು ಹೇಳ್ಬಿಟ್ಟಿದ್ದಾರೆ, ನನಗೆ ಮಲ್ಟಿಪ್ಲೆಕ್ಸ್ ತುಂಬ ಜಾಸ್ತಿ ಬೇಕು, ಆದಷ್ಟು ನನಗೆ ಸಿಂಗಲ್ ಥಿಯೇಟರ್ಸ್ ಕಡಿಮೆ ಇದ್ರೂ ನಡೀತದೆ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಇವಾಗ ಇರೋದೇ ಅದು 2 ಸಿನಿಮಾ. ಇನ್ನು ಅಲ್ಲ, 2 ವಾರಕ್ಕೆಲ್ಲ ಸಿನಿಮಾ ತೆಗಿತಾ ಇರ್ತಾರೆ. ಈಗ ಮಲ್ಟಿಪ್ಲೆಕ್ಸು ಕೊಡ್ತಾರೆ ಅವ್ರಿಗೆ. 100% ನಮಗೂ ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಎಲ್ಲ ಕಡೆ. ನಾವು ತುಮಕೂರು, ದಾವಣಗೆರೆ, ಬ್ಯಾಂಗ್ಳೂರು ಎಲ್ಲ ಓಪನ್ ಮಾಡ್ತೀವಿ. ಅವ್ರು ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ಓಪನ್ ಮಾಡಿಸ್ತೀನಿ ನಾನು. ಸರ್, ಇನ್ಸ್ಪಿರೇಷನ್ ರಿಯಲ್ ಸ್ಟೋರಿ ಅಂತ ಹೇಳ್ಬೋದು. ಅಲ್ಲಲ್ಲ, ಯಾವ ಮೂವಿ ಇನ್ಸ್ಪಿರೇಷನ್ ಅಂತ? ಮೂವಿ ಒಂದು ಹೇಳೋದು ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ಮಲಯಾಳಮಲ್ಲಿ ಆಲ್ರೆಡಿ ಸೇಮ್ ಟೈಟ್ಲ್ ಇರೋದು ಬಂದಿದೆ. ಸೇಮ್ ಟೈಟಲ್. ಹೌದು. ಮತ್ತೆ ಟ್ರೇಲರ್ ನೋಡಿದ್ರೆ ಸ್ವಲ್ಪ ರಿಲೇಟ್ ಆಗುತ್ತೆ ಆ ಸ್ಟೋರಿಗೆ. ಅದು ಮಲಯಾಳಂ ಔಟ್ ಆಫ್ ಸಿಲೆಬಸ್ ನಾನು ನೋಡಿಲ್ಲ. ಓಕೆ. ಅದು ಅವ್ರದ್ದು ಮುಂಚೆ ಟೈಟಲ್ ಬರಲಿಲ್ಲ, ನಾನು ಗೂಗಲಲ್ಲಿ ಹಾಕಿದಾಗ ಬರ್ತಾ ಇರಲಿಲ್ಲ. ಅವ್ರೇನು ಮಾಡಿದ್ದಾರೆ, ಕೋವಿಡ್ ಆದಮೇಲೆ ಡಬ್ಬಿಂಗ್ ಮಾಡಿದ್ದಾರೆ ಕನ್ನಡಕ್ಕೆ. ಆ ಡಬ್ಬಿಂಗ್ ಮಾಡಿದ್ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿಯಾಗಿ ಇವಾಗ ಗೂಗಲ್ ಸರ್ಚಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾವು ಟೈಟಲ್ ಇಟ್ಟಾಗ ಫಸ್ಟ್ ಸರ್ಚ್ ಮಾಡಿದಾಗ ಅವತ್ತಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಸರ್ಚ್ ಇಂಜಿನಲ್ಲಿ. ಇವಾಗ ಅದು ಡಬ್ಬಿಂಗ್ ಆದ್ದರಿಂದ ಎಲ್ಲ ಲ್ಯಾಂಗ್ವೇಜಲ್ಲೂ ಅದೇನೋ ಹಿಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಡೆ ಡಬ್ ಆಗಿದೆ. ಇವಾಗ ಅದು ಮೇಲ್ ಬಂದಿದೆ. ಅದು ನಾನು ಚೇಂಬರಲ್ಲಿ ಕೇಳಿದೆ, ಇದು ಪರವಾಗಿಲ್ಲ, ಇಲ್ಲ ನೀನು ಕನ್ನಡ ಸಿನಿಮಾ ಮಾಡು, ಅದೇನು ತೊಂದರೆ ಇಲ್ಲ, ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು, ಮಾಡಿದ್ದೆ. ಓಕೆ. ಈ ಸಿನಿಮಾ ಮೂಲಕ ನೀವು ಯೂತ್ಸಿಗೆ ಏನು ಹೇಳಿಕೊಟ್ಟಿದ್ದೀರಾ? ಸರ್, ಮೇನ್ಲಿ ಎಲ್ಲ ಸಿನಿಮಲ್ಲೂ ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ, ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ. ಈ ಸಿನಿಮಲ್ಲಿ ಅದೆರಡು ಬಿಟ್ಟು ಬೇರೆ ಇರುತ್ತೆ. ಸೊ ಏನಾಗ್ತಿದೆ ಅಂದರೆ ಸರ್, ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು, ಜಾಬ್ ಬಗ್ಗೆ ನಾನು ಒಂದು 5 ಅವರ್ ಮಾತಾಡ್ತೀನಿ, ಯಾಕಂದರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ, ಅದನ್ನು ಹೇಳಲ್ಲ. ಮೇನ್ ಪ್ರಾಬ್ಲಮ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಟ್ರಸ್ಟ್ ಇಶ್ಯೂಸ್. ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ. ನನ್ನನ್ನು ಬೇಕಾದ್ರೆ ಮುಟ್ಟು, ನನ್ನ ಫೋನ್ ಮುಟ್ಬೇಡ ಅಂತ. ಇದೊಂದು ತುಂಬ ಸ್ಟ್ರಾಂಗ್. ನೀವೇ ನೋಡ್ತಾ ಇದ್ದೀರಾ, ದಿನನಿತ್ಯ ಡೈವರ್ಸ್ಗಳು, ಈಗೋ ಇಶ್ಯೂಸ್ಗಳು, ಇದೆರಡು ಮೇನ್ ಕೋರ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಪ್ಲೇ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಹೆಂಗೆ ಬ್ಲೆಂಡ್ ಆಗಬೇಕು, ಅದೇ ನಾವು ಆನ್ಲೈನಲ್ಲಿ ಹೇಳ್ಬೇಕಂದ್ರೆ ಅ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ಎ ವುಮೆನ್. ಎಷ್ಟು ನಮಗೆ ಸ್ಟೂಡೆಂಟ್ಸ್ ನೋಡಿದ್ರೆ, ನಾವು ಜನರಲಿ ನನಗಿರೋ ಎಕ್ಸ್ಪೀರಿಯನ್ಸಲ್ಲಿ ಇವನು ಯಾವ ಇಯರ್ ಅಂತ ಹೇಳ್ತೀನಿ, ನಮಗೆ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಇಯರ್ ಬರ್ತಾ ಕಮಿನ್ ಸರ್ ಅಂತಾರೆ, ಸೆಕೆಂಡ್ ಇಯರ್ ಕಮಿನ್ ಸರ್ ಅಂತಾರೆ, ನಮ್ಗೆ ಗೊತ್ತಾಗ್ಬಿಡ್ತೀನಿ ಫೈನಲ್ ಇಯರ್ ಇವ್ನು ದುರಂಕಾರ ಬಂದ್ಬಿಟ್ಟಿದೆ ಅಂತ. ನಾವು ಜನರಲಿ ಎಲ್ಲಾದರೂ ಸೆಮಿನಾರ್ಗೆ ಹೋದಾಗ ಕೇಳ್ತೀವಿ ಫಸ್ಟ್ ಇಯರ್ ಅವ್ರು ಎಷ್ಟಿದ್ದಾರೆ ಅಂತ. ಅಲ್ಲಿಗೆ ನಾನು ಬೇರೆ ಥರ ಪ್ಲಾನ್ ಮಾಡ್ಕೊತೀನಿ. ಅದು ಹೋಗ್ತಾ ಇನ್ನು ನೀವು PUC ಹೋಗಿ, PUC ಹೋದರೆ ತುಂಬ ಲವ್ಲಿ ಸ್ಟೂಡೆಂಟ್ಸು. ನೀವು ಫಾರ್ ಎಕ್ಸಾಂಪಲ್ PUC ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ದು ಸ್ಪೀಚಸ್ ನೋಡಿರ್ತೀರ, ಅವರು ಜಾಸ್ತಿ PUC ಸ್ಟೂಡೆಂಟ್ಸು. ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್ದು. ಅದೇ ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಹೋಗೋಷ್ಟು ಅವರೇ ಹೀರೋಗಳಾಗ್ಬಿಟ್ಟಿರ್ತಾರೆ. ಫೈನಲ್ ಇಯರ್ ವರ್ಷ ಅವ್ರ ಫಾದರ್ಗಳಾಗ್ಬಿಟ್ಟಿರ್ತಾರೆ. ಬಟ್ ಏನು ಬಿಡ್ತಾರೆ ಅಂದರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ. ಏನಂದರೆ ನಾನು ನನ್ನ ಈಗೋಗಳು ಮತ್ತು ಟ್ರಸ್ಟ್ ಇಶ್ಯೂಸ್ಗಳು. ಈಗ ಸರ್ ಎಕ್ಸಾಂಪಲ್ ಮೊನ್ನೆ ನಾನು ಇದು ನಮ್ಮ ತಂದೆ ಹತ್ರ ತುಂಬ ಮಾತಾಡ್ತೀನಿ. 90% ಆಸ್ತಿ ನಮ್ಮ ಅಮ್ಮನ ಹೆಸರಲ್ಲಿ ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದು ಸೈಟ್ ಬೇಡ ನಮ್ಮ ಹೆಸರಲ್ಲಿ ಇರಲಿ, ನಮ್ಮ ಮಗಳ ಈ ಥರ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದೀವಿ. ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಆದರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ. ಏನೇನು ಚೇಂಜಸ್ ಆಗಿದೆ, ಮೇಜರ್ಲಿ ಏನಾಗಿದೆ, ತುಂಬ ದೊಡ್ಡ ವಿಷಯ ಹೇಳಿದ್ದಾರೆ ಅಚ್ಯುತ್ ಸರ್. ತುಂಬ ಹ್ಯೂಮರಸ್ ಆಗಿ ಹೇಳಿಸಿದ್ದೀನಿ ನಾನು. ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಬೇಕನೋ ಇದು ಇಷ್ಟೊಂದು ಬೆಂಕಿ ಬೇಕಾ ಅಂತ. ಸರ್ ರಿಯಾಲಿಟಿ ಸರ್, ಯಾಕಂದ್ರೆ ನಾನೆಲ್ಲ ಅವ್ರ ಡೈಲಾಗಲ್ಲೂ ರೆಫರೆನ್ಸ್ ಕೊಟ್ಟೇ ಹೇಳಿದ್ದಾರೆ ಸಿನಿಮಾದಲ್ಲಿ. ಈ ಥರ ಒಂದು ಸರ್ವೆ ಪ್ರಕಾರ, ಈ ರೆಫರೆನ್ಸ್ ಪ್ರಕಾರ ಅಂತ ಅವಾಗ ಅವ್ರು ಕನ್ವಿನ್ಸ್ ಆದರು. ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಬಟ್ 80% ಎಂಟರ್ಟೈನ್ಮೆಂಟೇ ಸರ್. ಅನ್ನೋಯಿಂಗ್ಲಿ ನಿಮ್ಗೇನೋ ಗೊತ್ತಾಗುತ್ತೆ. ಗಾಡಿ ದಿನ ಓಡಿಸ್ತೀವಲ್ಲ, ಬಿದ್ದಾಗ ಪಾಠ ಕಲಿತೀವಲ್ಲ, ಆ ಥರ ಒಂದು 2 ಸೀನ್ ಇಟ್ಟಿದ್ದೀನಿ ಅಷ್ಟೇ. ಬಟ್ ಹೋಗಿ ಗಾಡಿ ಮಜಾ, ಫುಲ್ಲು ಸಿನಿಮಾ ಮಜದಲ್ಲೇ ಹೋಗಿದೆ. ಇಬ್ಬರೇ ಫುಲ್ ಆನ್ ಒಂದು ಇದರಲ್ಲಿತ್ತು. ಅವ್ರದ್ದೇ ರಿಲೇಷನ್ಶಿಪ್ ತುಂಬ ಜಾಸ್ತಿ ಬೆಳೀತಿತ್ತು ಸೆಟ್ಟಲ್ಲಿ. ಸೊ ಅದರಿಂದ ಇಲ್ಲ, ಫಸ್ಟ್ ನಾನು ಆಡಿಷನ್ ಕೊಟ್ಟೆ. ಸೊ ಆವಾಗ ಒಂದು ಎಮೋಷ್ನಲ್ ಸೀಕ್ವೆನ್ಸ್ ಕೊಟ್ಟರು. ಸೊ ಅದನ್ನು ನೋಡಿ ನನ್ನನ್ನು ಮತ್ತೆ ಕರೆದ್ರು. ಬಿಕಾಸ್ ಎಮೋಷ್ನಲ್ ಸೀಕ್ವೆನ್ಸಲ್ಲಿ ಅಳುಬೇಕಂದ್ರು. ನನಗೆ ಯೂಶ್ವಲಿ ಅಳು ಬರುತ್ತೆ. ಸೊ ಈಸಿಯಾಗಿ ವಿದೌಟ್ ಗ್ಲಿಸರಿನ್ 10ರಿಂದ ಯೂಸ್ ಲೈಕ್ ಮತ್ತೆ ಕರೆಸಿದ್ರು.
ಆ್ಯಂಡ್ ಒಳ್ಳೆಯ ಒಂದು ಪ್ರಾಜೆಕ್ಟು ಸ್ಟೋರಿ ಹೇಳಿದ್ರು. ಸೊ ದಯವಿಟ್ಟು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಈಗ OTTಯಲ್ಲೂ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅನ್ನಫಿಷಿಯಲ್ ಒಂದು ಜೋಕ್ ಥರ ತಗೊಳ್ಳಿ ಸರ್ ದಯವಿಟ್ಟು. ನಾನು ನೋಡೋದು ನನ್ನ ಸಿನಿಮಾ ಶೂಟಿಂಗ್ ಎಡಿಟಿಂಗ್ ಮಾಡೋಕೆ ನಾವು ಉಮೇಶ್ ಅವ್ರಿಗೆ ಹೇಳಿದ ಮಾತಿದ್ದು, ಮತ್ತೆ ತೆಲುಗಿಗೆ 3 ಆರ್ಟಿಸ್ಟ್ ಕೊಡ್ತೀವಿ ಸರ್, ಒಂದು ರಶ್ಮಿಕಾ ಮಂದಣ್ಣ ಕೊಡ್ತೀವಿ, ಒಂದು ಶ್ರೀಲೀಲ ಕೊಟ್ಟಿದ್ದೀವಿ ಅಂತ. ಸೇಮ್ ಸ್ಕಿಲ್ ಸೆಟ್ಸ್ ನೋಡಿದಾಗ ಡ್ಯಾನ್ಸಲ್ಲಾಗಲಿ ಇದಲ್ಲಾಗಲಿ ಇವ್ರ ಎಕ್ಸ್ಪ್ರೆಷನ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಅಂತ. ಸೊ ಅಷ್ಟೇ ಸರ್. ಇಲ್ಲಿವರೆಗೂ ನೀವು ರೀಚ್ ಆಗಿರೋದು, ನೀವು ಪಟ್ಟಿರೋ ಶ್ರಮ ನಾನು ನೋಡಿದ್ದೀನಿ. ಪ್ರದೀಪ್ ದೊಡ್ಡಯ್ಯ ಮಾತಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ತಾರೆ. ಸೊ ಸಿನಿಮಾದಲ್ಲೂ ಆ ಥರ ಒಂದು ಗೆಲುವು ಅವ್ರಿಗೆ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲ ಹೊಸ ಟೀಮು, ಆ ಟೀಮಿಗೆ ಸಪೋರ್ಟ್ ಮಾಡಿರೋಂಥ ಪ್ರೊಡ್ಯೂಸರ್ಸ್, ಅವ್ರಿಗೆ ನಿಜವಾಗ್ಲೂ ದೊಡ್ಡ ಮನಸ್ಸಿದೆ ಅಂತ ಹೇಳ್ಬೋದು. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಎಲ್ಲ ವಿಷಯ ಗೊತ್ತಿದೆ, ಟ್ರೈಲರ್ ಕೂಡ ನಾನು ನೋಡಿದ್ದೀನಿ. ನನ್ನ ಕಡೆಯಿಂದ ದೊಡ್ಡಂಗೆ ಇದುವರೆಗೂ ಏನೇನು ಸಜೆಸ್ಟ್ ಮಾಡ್ಬೋದು ಎಲ್ಲ ಮಾಡಿದ್ದೀನಿ. ಇನ್ನು ಜನ ತಿತ್ತಾರೆ, ಅವ್ರನ್ನ ಸರಿ ಮಾಡ್ತಾರೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಒಂದು ಥೀಮ್ ಸಾಂಗ್ ಔಟ್ ಆಫ್ ಸಿಲೆಬಸ್ದು, ಲಿರಿಕ್ಸ್ ಕೂಡ ಅದ್ಭುತವಾಗಿದೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ರದ್ದು, ಮಾನಸ ಹೊಳ್ಳ ಅವರ ಸಂಗೀತ ನಾನು ಹಾಡಿದ್ದೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಝೆನ್ಕಾರ್ ಮ್ಯೂಸಿಕಲ್ಲಿ ಈ ಹಾಡು ರಿಲೀಸ್ ಆಗುತ್ತೆ. ದಯವಿಟ್ಟು ಕೇಳಿ, ಎಲ್ಲರಿಗೂ ಕೇಳಿಸಿ. ಯಾಕಂದರೆ ಈಗಿನ ದೀಸ್ ಟೈಮ್ಸ್ ಒಳ್ಳೆ ಸಾಹಿತ್ಯ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಕಡೆ ನಾವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ. ಆ್ಯಂಡ್ ಒಳ್ಳೆ ಸಾಹಿತ್ಯನ ಮುಂದಿನ ಪೀಳಿಗೆಗೂ ಕೇಳಿಸೋಣ. ಈ ಹಾಡನ್ನ ದಯವಿಟ್ಟು ಶೇರ್ ಮಾಡಿ. ಎಸ್, ಎಲ್ಲ ಸ್ಟೂಡೆಂಟ್ಸ್ಗೂ ಈ ಹಾಡು ತುಂಬ ರೆಸೊನೇಟ್ ಆಗುತ್ತೆ. ಓದಿದ್ದು ಯಾವುದು ಎಕ್ಸಾಮಲ್ ಬಾರದು, ಎಕ್ಸಾಮಲ್ ಬಂದಿದ್ದು ಓದೇ ಇಲ್ಲ, ಹೋಮ್ವರ್ಕು ಅಂದರೆ ಮನೆ ಕೆಲಸ ಅಲ್ಲವಾ, ಇಂಗ್ಲಿಷೇ ತಪ್ಪಿದೆ, ಉಲ್ಟಾ ಎಲ್ಲ ಈ ತರಗತಿಯ ಛೇ ಜಗದ ಸಿಲೆಬಸ್ ಇದೆ, ನೀ ತಿಳಿಯದ ನೂರು ಕಲೆಯ ಕಲಿಬೇಕಿದೆ, ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫೇ ಸರ್ಕಸ್. ಎಂಥ ಅದ್ಭುತವಾದ ಲಿರಿಕ್ಸ್ ಅಲ್ವಾ? ಸೊ ಓಕೆ, ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ? ಸ್ಟೂಡೆಂಟ್ಸ್ ಕೈ ಎತ್ಬೋದಾ? ಓ ಪರ್ಫೆಕ್ಟ್. ಸೊ ನಮ್ಮ ಜೊತೆ ಹಾಡ್ಬೋದು ನೀವು. ಔಟ್ ಆಫ್ ಸಿಲೆಬಸ್, ಕಮ್ ಆನ್ ಎವ್ರಿಬಡಿ, ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫೇ ಸರ್ಕಸ್. ಓಕೆ, ಇನ್ನೊಂದ್ಸಲಿ, ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫೇ ಸರ್ಕಸ್. ಬಟ್ ಇದೇ ಔಟ್ ಆಫ್ ಸಿಲೆಬಸ್ ಇವತ್ತು ಹಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಸೊ ಲೈಫೇ ಔಟ್ ಆಫ್ ಸಿಲೆಬಸ್. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ. ದೊಡ್ಡಯ್ಯ ಅವ್ರಿಗೆ ತುಂಬ ದೊಡ್ಡದಾದ ಒಂದು ಗೆಲುವು ಸಿಗಲಿ. ನಂಗೆ ತುಂಬ ಇಷ್ಟ ಆಗಿದೆ. ಈಗಿನ ಕಾಲಕ್ಕೆ ಏನು ತೆಗಿಬೇಕಾಗಿದೆ ಅದೇ ಸಿನಿಮಾ ಇವ್ರು ತೆಗೆದಿದ್ದಾರೆ. ಅದಕ್ಕೋಸ್ಕರ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕೇಳಿಕೊಂಡು ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಇದೇ ತಿಂಗಳು 27ನೇ ತಾರೀಕು ನಾವು ಮಾಡ್ತೀವಿ. ಈಗ ಜಸ್ಟ್ ಪುಷ್ಪ ರಿಲೀಸ್ ಆಗಿದೆ ನಮ್ಮದು. ಈಗ ನೆಕ್ಸ್ಟು ಇದು ಪಿಕ್ಚರ್ ನಾವು ಮಾಡ್ತಾಯಿದ್ದೀವಿ. ಇದರ ನಂತರ ಸಂಜು ವೆಟ್ಸ್ ಗೀತಾ ಮಾಡ್ತಾಯಿದ್ದೀವಿ January 10th. ನಿಮ್ಮ ಸೂಪರ್ ಡೂಪರ್ ಸಿನಿಮಾಗಳ ಲಿಸ್ಟ್ಗೆ ನಮ್ಮ ಔಟ್ ಆಫ್ ಸಿಲೆಬಸ್ ಕೂಡ ಸೇರಲಿ ಅನ್ನೋ ಆಸೆ ನಮ್ಮದು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಖಂಡಿತವಾಗೂ 100% ಚೆನ್ನಾಗಿ ಹೋಗುತ್ತೆ. ಒಂದೇ ಒಂದು ಇದರಲ್ಲಿ ಸ್ಮಾಲ್ ಒಂದು ಇದಿದೆ. 20ನೇ ತಾರೀಕು ನಮ್ಮ ಉಪೇಂದ್ರ ಪಿಕ್ಚರ್ ಬರ್ತಾಯಿದೆ. 25ಕ್ಕೆ ನಮ್ಮ ಸುದೀಪ್ ಅವ್ರ ಪಿಕ್ಚರ್ ಬರ್ತಾಯಿದೆ. ಅದರಿಂದ ಸ್ವಲ್ಪ ಥಿಯೇಟ್ರ್ ವೈಸ್ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಆದ್ರೂ ನಾನು ಖಂಡಿತವಾಗೂ ಮಲ್ಟಿಪ್ಲೆಕ್ಸಲ್ಲಿ ಯಾವ ಥರ ನಾನು ಡೇಟ್ಸ್ ತೊಗೊಂಡು ಕಂಟಿನ್ಯೂ ಮಾಡಿ ನಾನು ಹಾಕ್ತೀನಿ. ಅಷ್ಟು ಮಾತ್ರ ನಾನು ಮಾಡಿದೆ. ಎಲ್ಲ ದಾವಣಗೆರೆ, ಚಿತ್ರದುರ್ಗ, ಮತ್ತು ಅಲ್ಲಿ ತುಮಕೂರು, ಇಲ್ಲಿ ಬ್ಯಾಂಗ್ಳೂರು ಎಲ್ಲ ಕಡೆ ನಾನು ಥಿಯೇಟರ್ಸ್ ತೊಗೊಂಡು ಅವ್ರಿಗೆ ನಾನು ಮಾಡಿಕೊಡ್ತೀನಿ. ಅವ್ರಿಗೆ ಒಳ್ಳೇದಾಗಬೇಕು. ಖಂಡಿತವಾಗೂ ಸಿನಿಮಾ 100% ಜನ ನೋಡಿ ಸಕ್ಸಸ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಡೈರೆಕ್ಟ್ರಿಗೆ, ಹೀರೋ ಆಗಿರೋರಿಗೆ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಸ್ ಟು
ಔಟ್ ಆಫ್ ಸಿಲೆಬಸ್. ಔಟ್ ಆಫ್ ಇದು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ನಮ್ಮ ಚೊಚ್ಚಲ ಸಿನಿಮಾ. ಸೊ ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ತೀನಿ. ನಮ್ಮ ಟ್ರೈಲರ್ ಲಾಂಚ್ಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕ್ಯಾಮ್ರಾ ಎಷ್ಟೋ ಜನನ ರೆಪ್ರೆಸೆಂಟ್ ಮಾಡುತ್ತೆ, ಮುಹೂರ್ತದಲ್ಲೂ ಹೇಳಿದ್ದೆ, ಮೀಮ್ ಆಗ್ಬಿಟ್ರೆ ಅಂತ ಈಗಲೇ ಹೇಳು. ಸೊ ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ. ಚಿಕ್ಕ ಪರಿಚಯ ಹೇಳಿದ್ರು ಅವರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಲಂಡನ್ MBA ಮಾಡಿದೆ, ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿದ್ದೆ, ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದೆ. ಮಾಡ್ತಾ ಜರ್ನಿಲಿ ಹಂಗೆ ಕೆಲವರು ಪರಿಚಯ ಆದರು, ಸಿನಿಮಾದಲ್ಲಿ ಕತೆ ಹೇಳ್ತಿದ್ದೆ, ಎಕ್ಸ್ಚೇಂಜ್ ಮಾಡ್ತಾಯಿದ್ದೆ. ಅವರು ಮೋಟಿವೇಟ್ ಮಾಡ್ತಾಯಿದ್ರು, ನೀನೇನೋ ಬರೀ ಅಂತ. ಬರದೆ ಒಂದು 3-4. ಸೊ ಅವರು ಬರ್ಸ್ಕೊಂಡವ್ರು ಅಫಿಷಿಯಲಾಗಿ ಹೇಳಿಲ್ಲ, ಸೊ ನಾನು ಹೇಳೋಕ್ಕೋಗಲ್ಲ. ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ಹಿಂಗೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ. AD6 ಜೊತೆ 5 ಇಯರ್ಸಿಂದ ಎಜುಕೇಷನ್ ಎಕ್ಸ್ಪೋಸಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಆಗೊಂದ್ಸಲಿ ಸರ್ರು ಮ್ಯಾಮು, ಏನಪ್ಪ ನೀನೇನೋ ಒದ್ದಾಡ್ತಿದ್ದೆ, ಏನಕ್ಕೆ ಒದ್ದಾಡ್ತಿದ್ದೆ, ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಅಂದೆ. ಮಾಡು, ಸಪೋರ್ಟ್ ಮಾಡೋಣ, ಏನಾಗುತ್ತೆ ಅಂದರು. ಈ ಥರ ಇದೆ ಸರ್ ಬಡ್ಜೆಟ್, ಈ ಥರ ಪ್ಲ್ಯಾನಿಂಗ್ ಇದೆ ಅಂತ. ಗೋಯಡ್ ಅಂತ ಹೇಳಿದವರು ಅವತ್ತಿಂದ ಇವತ್ತರೆಗೂ ನನಗೆ ಒಂದು ಪ್ರಶ್ನೆನೂ ಕೇಳಿಲ್ಲ. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಬೆಸ್ಟ್ ಏನು ಮಾಡ್ಬೋದು ಅದನ್ನು ಮಾಡಿದ್ದೀನಿ. ನಾನು ಯಾವತ್ತೂ ಬ್ಲೇಮ್ ಮಾಡಬಾರ್ದು, ಈ ಸಿನಿಮಾ ಇಲ್ಲೋಡಲ್ಲ ಮಲಯಾಳಮಲ್ಲಿ ಓಡುತ್ತೆ ಅಂತ. ಇದು ಕನ್ನಡದವ್ರಿಗೆ ಮಾಡಿರೋದು. ಯಾಕಂದರೆ ನನಗಿರೋ ಒಂದು 5 ಲಕ್ಷ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡು ಈ ಸಿನಿಮಾ ಮಾಡಿದ್ದೀನಿ. ಒಂದು ಚಿಕ್ಕದಾಗಿ PPT ಮಾಡಿದ್ದೀನಿ. ಚೇತನ್ ಇಲ್ವಾ? ಓಕೆ. ಸೊ ಸಿನಿಮಾ ಟ್ರೈಲರ್ ನೋಡಿದ್ರಿ? ಟ್ರೈಲರ್ ಹೇಗಿದೆ? ಮಸ್ತಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ಸಿನಿಮಾ ಬಗ್ಗೆ, ನಮ್ಮ ತಂಡದ ಬಗ್ಗೆ. ಸೊ ನಮ್ಮ ಹೀರೋಯಿನ್ ಇದ್ದಾರೆ ರಿತಿಕಾ ಶ್ರೀನಿವಾಸ್ ಅಂತ. ನಾನು ಜೂನಿಯರ್ ಅವ್ರಿಗೆ. ಅವ್ರು ಜಾಸ್ತಿ ಸಿನಿಮಾಸ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಜೂನಿಯರು. ಸೊ ಹಾಗೆ ನಾನು ಒಂದು ತುಂಬ ತೂಕವಾದ ಒಂದು ಟೈಟಲ್ ಕಾರ್ಡ್ ಯಾವುದು ಅಂದರೆ, ಒಂದು ಅಫ್ಕೋರ್ಸ್ ನಮ್ಮ ಬೆಂಬಲ ಕೊಟ್ಟಿದ್ದ ಮೇಡಮ್ ಅವ್ರದ್ದು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ದು. ಅದೆಲ್ಲ ಬಿಟ್ಟು ಅದಕ್ಕಿಂತ ತುಂಬ ಒಂದು ಭಾರವಾದ ಒಂದು ಟೈಟಲ್ ಹಾಕಿದ್ದೀನಿ, 10,000+ ಟ್ಯಾಲೆಂಟ್ಸ್ ಅಂತ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಪ್ರೊಡಕ್ಷನ್ ಸ್ಟೇಜಿಂದನೂ ನಾವು 5 ಕಾಲೇಜಲ್ಲಿ ಶೂಟ್ ಮಾಡಿದ್ದೀವಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಕೇಂಬ್ರಿಡ್ಜು, ನಾಗಾರ್ಜುನ, ಐಡಿಯಾ ಕಾಲೇಜ್. ಎವ್ರಿ ಟೈಮ್ ಒಂದೊಂದು ಇವಾಗ ಫೈಟ್ ಸೀಕ್ವೆನ್ಸ್ ಆ ಫೈರ್ ನೋಡೋರಲ್ಲ, ಅಲ್ಲಿ 2,500 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮುಂದೆಗಡೆ ಫೈರ್ ಸರ್ಕಲಲ್ಲಿ 600 ಜನ NCC ಸ್ಟೂಡೆಂಟ್ಸ್ ಇದ್ದರು. ಅದು 10 ಎಕರೆ ಜಾಗ ಅದು. ಸೊ ನಿಮ್ಗೆ ಅದಕ್ಕೆ ಆ ಥರ ಕಾಣಿಸ್ತಿದೆ. ಆಡಿಟೋರಿಯಂ ಶಾಟ್ ಇದೆ. ಪ್ರಾಬ್ಲಿ ನಾನು ನೋಡಿರೋ ಇಂಡಿಯಾ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಆಡಿಟೋರಿಯಮು ಕೇಂಬ್ರಿಡ್ಜಲ್ಲಿದೆ. ಅದಷ್ಟನ್ನು ಫಿಲ್ ಮಾಡಿದ್ವಿ ಸ್ಟೂಡೆಂಟ್ಸಿಂದ. ನಮ್ಮದು ಮಿಕ್ಸ್ ಇತ್ತು ಆರ್ಟಿಸ್ಟು. ಸೊ ಫಿಲ್ ಮಾಡಿ ಅಲ್ಲಿ ಮತ್ತೆ 8 ಅವರ್ಸ್ ಶೂಟ್ ಮಾಡಿದ್ವಿ. ಮತ್ತು ಇನ್ನೊಂದು ಸಾಂಗ್ ತೆಗೆದಿದ್ದೀವಿ, ಅದ್ರಲ್ಲಿ 60 ಜನ ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಈ ಥರ ನಾವು ಎಲ್ಲ ಕಡೆ ಪೈಲಪ್ ಮಾಡ್ಕೊಂಡು ಹೋದ್ವಿ. ಒಂದು ಕಾನ್ಸರ್ಟ್ ಶಾಟ್ ಇದೆ ಫಸ್ಟೇ, ನೀವು ಆ ಕ್ರೌಡ್ ನೋಡಿದ್ರೆ ಅದು ಗಾರ್ಡನ್ ಸಿಟಿ ಯೂನಿವರ್ಸಿಟಿದು. ಅಲ್ಲಿ 7,000 ಜನ ಇದ್ದಾರೆ. ಸೊ ನಾವು ಅವ್ರ ಮಧ್ಯೆ ಹೋಗಿ, ಈ ಥರ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಮ್ಯಾಮ್ ಮೊನ್ನೆ ಹೇಳ್ತಾಯಿದ್ರು, ನಾನು 2 ವಾರ್ಡ್ ನೋಡಿದೆ ಪ್ರದೀಪ್. ಒಂದು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು, ಯಾಕಂದರೆ ಜನರ ಮಧ್ಯೆ ಶೂಟ್ ಮಾಡಿರೋದು. ಮತ್ತು ಅಪ್ಪು ಸರ್ದು ಅಭಿಮಾನಿಗಳೇ ನಮ್ಮ ಮನೆ ದೇವರು. ಅದು ಬಿಟ್ಟರೆ ನಿಂಗೆ ಅದೃಷ್ಟ ಬಂದಿದೆ ಅಂತ ಹೇಳೋರು. ಸೊ ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅಬ್ಸರ್ವೇಷನ್ ಅದು. ತುಂಬ ಕಾನ್ಷಿಯಸ್ ಆಗಿ ಮಾಡಿದ್ದೀನಿ. ಏನಾಗುತ್ತೆ, ನಾನು ರೈಟಿಂಗಲ್ಲಿದ್ದಾಗ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ನಾವೇನೋ ಅನ್ಕೊಂಡ್ಬಿಡ್ತೀವಿ, ಎಕ್ಸೈಟ್ ಆಗಿಬಿಡ್ತೀವಿ, ಚೆನ್ನಾಗಿದೆ ಅನ್ಕೊತೀವಿ, ಶೂಟ್ ಮಾಡಿದಾಗ ಬೋರ್ ಆಗುತ್ತೆ, ಎಡಿಟಿಂಗಲ್ಲಿ ಕಟ್ ಆಗುತ್ತೆ. ಸೊ ಈ ಥರ ತುಂಬ ನಡೀತಾ ಇರುತ್ತೆ. ಬಟ್ ನಾವು ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಯಾಕಂದರೆ ನಮ್ಮದು ಟ್ರೈನಿಂಗ್ ಇರ್ಬೋದು, ಅಥವಾ ಮೋಟಿವೇಶನಲ್ ಸ್ಪೀಚ್ ಇರ್ಬೋದು, ಅಥವಾ ಸ್ಟ್ಯಾಂಡಪ್ ಕಾಮಿಡಿಗಳು ನಾನು ಮಾಡಿರೋದಿರ್ಬೋದು. ನಮಗೆ ಪ್ರತಿ ಕಡೆ ಹೋದಾಗ 4 ಗಂಟೆಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು, 8 ಗಂಟೆ ಶೋಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು. ಇದೊಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸು ನನಗೆ ವರ್ಕ್ ಆಯಿತು. ನನ್ನ ಇಡೀ ಕರಿಯರಲ್ಲಿ ನನಗೆಲ್ಲ ಏಜ್ ಗ್ರೂಪ್ಸ್ವರೆಗೂ ವರ್ಕ್ ಆಗೋ ಹ್ಯೂಮರ್ ಏನೇನಿತ್ತು ಅದೆಲ್ಲ ತೊಗೊಂಬಂದು ಇಂಟಗ್ರೇಟ್ ಮಾಡಿದ್ದೆ. ಅಚ್ಯುತ್ ಸರ್ದು ಈಗೋ ವಿಡಿಯೋ ನಾನೇ ಸ್ವಂತ ಟಿಕ್ಟಾಕಲ್ಲಿ ಪೋಸ್ಟ್ ಮಾಡಿದ್ದೆ ಒಂದ್ಸಲಿ. ಅದಕ್ಕೆ ಮುಂಚೆ MBA ಇದ್ದಾಗ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟು ಅವತ್ತಿಗೆ 1 ಅವರ್ಗೆ 30 ಲಕ್ಷ 40 ಲಕ್ಷ ಎಲ್ಲ ಹೋಗ್ತಾಯಿತ್ತು ಶೇರ್ಸು, ವ್ಯೂಸ್ ಸಾರಿ. ಅದಾದಮೇಲೆ ಆ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾಲು ಉಪಯೋಗಿಸೋಣ ಅಂತ ಅಚ್ಯುತ್ ಸರ್ದು ಹಾಕಿದ್ವಿ. ಅಚ್ಯುತ್ ಸರ್ ಮಾಡಿದಾಗ ಅದು ಅದಕ್ಕಿಂತ ಡಬಲ್ ಹೋಯಿತು ವ್ಯೂಸು. ಅದಾದಮೇಲೆ ಅದನ್ನು ರೀಸೆಂಟಾಗಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಹೇಳಿದ್ರು, ಅವ್ರಿಗೊಂದು ಥ್ಯಾಂಕ್ ಯು ಹಾಕೋದಾಗ ಅದು ಮತ್ತೆ 60 ಲಕ್ಷ ಹೋಯಿತು. ಸೊ ಇದೇನಾಗುತ್ತೆ, ಒಂದು ಕಂಟೆಂಟ್ ಜಡ್ಜ್ಮೆಂಟ್ ಅಂತ ಏನು ಕರಿತೀವಿ. ಓಕೆ, ಇದು ವರ್ಕ್ ಆಗ್ತಿದೆ, ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋ ಥರದ್ದೇ 80% ಆಫ್ ದ ಸಿನಿಮಾ ನಾನು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ರಲ್ಲಿ, ಸ್ಟೇಜ್ ಶೋಸಲ್ಲಿ, ಫೀಲ್ಡ್ ಎಕ್ಸ್ಪೀರಿಯನ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕಲೆಕ್ಟಿವ್ ಆಗಿ ಮಾಡಿದ್ವಿ. ಸೊ ನಾನು ಒಬ್ಬನೇ ಮಾಡಲಿಲ್ಲ, ಯಾಕಂದರೆ ಮೊದಲನೇ ಸಿನಿಮಾ ಕೋಟ್ಯಾಂತರ ರೂಪಾಯಿ ಪ್ರೊಡಕ್ಷನ್ ಇನ್ವಾಲ್ವ್ ಆಗುತ್ತೆ. ಸೊ ಎಲ್ಲರದ್ದು ಅಡ್ವೈಸ್ ತೊಗೊಂಡು ಮಾಡ್ತಾ ಹೋದೆ. ಸೊ ನನ್ನ ಜೊತೆ ಬಂದಿರೋರು ಯಾರು ಪ್ರಾಬ್ಲಿ ನನ್ನ ಜೊತೆ ಇನ್ನೊಂದು ಸಿನಿಮಾ ಮಾಡಲ್ಲ. ಯಾಕಂದರೆ ಮಿರಾಕಲ್ ಅಂದರೆ ಈ ಥರ ಒಂದು ಸ್ಕೇಲ್ ಸಿನಿಮಾನ ನಾವು 19 ಡೇಸಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಅದೇ ಒಂದು ಮಾಸ್ಟರ್ ಕ್ಲಾಸ್ ಥರ ಬಿಡೋಣ ಅಂತ ನಮ್ಮ ಎಡಿಟರ್ ಉಮೇಶ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರ ವೈಫು ಇವಾಗ ಸಿನಿಮಾ ಮುಗಿದ್ಮೇಲೆ ಸ್ಮೈಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಉಮೇಶ್. ಯಾಕಂದರೆ ನಮ್ಮ ಥರ ಸಿನಿಮಾಗಳು ಎಡಿಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಒನ್ ಟೇಕು ಅಂತ. ನಮ್ಮ ಇಡೀ ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳು 1 ಟೇಕೆ, 2ನೇ ಟೇಕ್ ತೊಗೊಳ್ಳೋದಿಲ್ಲ. ಎಷ್ಟು ಬೇಕು ಸರ್ ಇಷ್ಟು ತೊಗೊಳ್ಳಿ, ರಿವ್ಯೂ ಲೈಟಿಂಗ್ ಆಗ್ತಿದ್ದಂಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇಡೀ ಸರ್ ಓಕೆ ಇದು ಸೆಡ್ ಇಂಟೆನ್ಸಿಟಿ. ಸೊ ಯಾಕಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಹೇಗೆ ಮಾಡ್ಬೋದು ಆ ಥರ ಬಿಟ್ಕೊಂಬಂದಿದ್ದರಿಂದ ಸೊ ಅದು ಮಾಡಿದ್ದೀವಿ. ಜೊತೆಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಲಿ ಒಂದು ಜರ್ನಲಿಸಮಲ್ಲಿ ಒಂದು PhD ಮಾಡಿರೋ ಒಬ್ಬರು ಡೈರೆಕ್ಷನಲ್ PhD ಮಾಡಿದ್ದಾರೆ, ಡಾಕ್ಟರ್ ರಾಯಲ್ ಸರ್ ಅಂತ. ಅವರು ಬಂದು ನಮ್ಮ ಎಡಿಟಿಂಗಲ್ಲಿ ಕೂತರು.
ಯಾಕಂದರೆ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಯಾಕಂದರೆ ಎಕ್ಸ್ಪೀರಿಯನ್ಸೇ ಯಾವತ್ತು. ಯಾಕಂದರೆ ಇಷ್ಟು ನಾನು ಒಬ್ಬನೇ ಮಾಡೋಕ್ಕೆ ಹೋದಾಗ ತಪ್ಪಾಗಬಾರ್ದು ಅಂತ ಒಂದು ಕಾನ್ಷಿಯಸ್ ಆಗಿ ಮಾಡಿರೋ ಸಿನಿಮಾ ಔಟ್ ಆಫ್ ಸಿಲೆಬಸ್. ಇಲ್ಲಿ ಎಲ್ಲೋದ್ರೂ ನೀನೇ ಕಾಣಿಸ್ಕೋತಾ ಇದೆಯಾ ಅಂತ ನೀವೆಲ್ಲ ಹಿಂಗೆ ಎನ್ಕರೇಜ್ ಮಾಡ್ತಾಯಿದ್ರೆ ಮನೆಯಲ್ಲೂ ಕಾಣಿಸ್ಕೋತೀವಿ, ಕರೆದ್ರೆ ಮಾತ್ರ. ಈ ಸಿನಿಮಾ ಒಂದು ಹೊಸ ಜರ್ನಿ ಅಗೇನ್, ಡಿಫ್ರೆಂಟ್ ಕ್ಯಾರೆಕ್ಟರ್. ಅದನ್ನ ಪ್ರದೀಪ್ ಅವರು ನಾನು ಆಡಿಷನ್ ಹೋದಾಗ ನರೇಷನ್ ಚೆನ್ನಾಗಿ ಕೊಟ್ಟಿದ್ರು, ಅದೇ ಕಾಮಿಡಿ ಆಗಿತ್ತು ಆ್ಯಕ್ಚುಲಿ. ಅದನ್ನು ಸಿನಿಮಾಲಿ ಇರಲಿಲ್ಲ ಅವರು, ಇಲ್ಲ ಇದು ಬೇಡ ಇದು ಮಾಡೋಣ ಶ್ರವಣ್ ಅಂತ. ಸೊ ಇಟ್ಸ್ ಅ ನ್ಯೂ ಜರ್ನಿ, ಇದರಲ್ಲೇ ಬೇರೆ ಥರ ಕಾಣಿಸ್ಕೋತೀನಿ. ಅದು ನೀವು 27th ಎಲ್ಲ ಒಟ್ಟಿಗೆ ನೋಡೋಣ ಥಿಯೇಟ್ರಲ್ಲಿ. ಪ್ರದೀಪ್ ಸರ್ ಬಂದು ಕತೆ ಹೇಳಿದಾಗ ನಾನೇ ತುಂಬ ಎಂಜಾಯ್ ಮಾಡಿದ್ದೆ. ಯಾಕಂದರೆ ಪ್ರತಿಯೊಂದು ಎಲಿಮೆಂಟು ನಿಮಗೆ ಫ್ರೆಶ್ ಆಗಿದೆ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರದೀಪ್ ಸರ್ ನಿಮಗೆ ಅವ್ರು ಒಂದೊಂದು ಸೀನ್ ಆಗಿರಲಿ ಮತ್ತು ಅವರು ಆ್ಯಕ್ಟ್ ಮಾಡಿದ್ದಿರಲಿ ಎಲ್ಲನೂ ನಿಮಗೆ ಹೊಸ್ದಾಗಿರುತ್ತೆ. ಏನಕ್ಕಂದರೆ ಫಸ್ಟ್ ಟೈಮ್ ಹೀರೋ ಆಗಿ ಅಂತ ಅನ್ಸೋದೇ ಇಲ್ಲ ಸಿನಿಮಾದಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಆಗಿರಲಿ ನಿಮಗೆ ಕನೆಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಡಿಸೆಂಬರ್ 27 ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ, ಮತ್ತು ಮೀಡಿಯಾದವ್ರಿಗೆ ಪ್ಲಸ್ ಇಲ್ಲಿ ಸ್ಟೇಜ್ ಮೇಲೆ ಇರೋರಿಗೆ ಎಲ್ಲರಿಗೂ ಹಾಯ್ ಆ್ಯಂಡ್ ನಮಸ್ಕಾರ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಷನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್. ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ದ ಫಿಲಮ್ ಫುಲ್ ಚೇಂಜ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ತುಂಬಾ ಒಂದು ಚೇಂಜಸ್ ನಡೀತು. ಬಟ್ ಓವರಾಲ್ ಸಿನಿಮಾ ನೋಡಿದ್ರೆ ಅದೆಲ್ಲನೂ ಆ ಚೇಂಜಸ್ ಎಲ್ಲನೂ ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ, ಮೋಸ್ಟ್ಲಿ ಆಡಿಯನ್ಸ್ಗೆ, ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ. ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಆ್ಯಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ. ಫಸ್ಟು ಲವ್ ಮಾಡ್ತೀರಾ, ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ. ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದ್ದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ರೋಲು. ಸೊ ಎಲ್ಲರೂ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆಯ ಒಂದು ಪ್ರಾಜೆಕ್ಟಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬ ಜನರಿದ್ದೀರಾ, ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಬಟ್ ಟೈಮ್ ಇಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ಯಾರನ್ನಾದರೂ ಮರೆತರೆ ಕ್ಷಮಿಸ್ಬಿಡಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಔಟ್ ಆಫ್ ಸಿಲೆಬಸ್ ಇದು ನಮ್ಮ ಚೊಚ್ಚಲ ಸಿನಿಮಾ. ನಮ್ಮ ಫೀಲ್ಡೇ ಬೇರೆ, ಆ್ಯಡ್ 6 ಅಡ್ವರ್ಟೈಸಿಂಗ್. ನಮ್ಮದು ಅಡ್ವರ್ಟೈಸಿಂಗ್, ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದು ನಮ್ಮ ವೃತ್ತಿ. ಆದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಹೊಸ ಪ್ರಯತ್ನ. ಯಾಕಂದರೆ ಪ್ರದೀಪ್ ದೊಡ್ಡಯ್ಯ ನಮ್ಮ ಜೊತೆ ಎಲ್ಲ ಈವೆಂಟ್ಸಲ್ಲೂ ನಮ್ಮ ಜೊತೆ ಇರ್ತಿದ್ರು. ಅವರಲ್ಲಿರೋ ಒಂದು ಮೋಟಿವೇಶ್ನಲ್ ಸ್ಪೀಕರ್ ಆಗಿ ನಮ್ಮ ಜೊತೆ ಬಂದು ಎಲ್ಲ ಈವೆಂಟ್ಸಲ್ಲಿ ಭಾಗವಹಿಸ್ತಿದ್ರು. ಸೊ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ ನಮಗೂ ಒಂಥರ ಖುಷಿ ಆಗ್ತಿತ್ತು. ಮತ್ತು ಅವರ ಒಳಗಡೆ ಏನೋ ಒಂದು ಅಡಗಿದೆ ಅಂತ ಒಂದು ಏನು ಹೇಳ್ತಾರೆ, ನಾವು ನೋಟಿಸ್ ಮಾಡಿದ್ರಿ ನಾವು. ಸೊ ಒಂದಿನ ಕೇಳಿದಾಗ ಹೀಗೆ ನನ್ನಲ್ಲೊಂದು ಕತೆ ಇದೆ, ಸೊ ಅದನ್ನು ಮಾಡಬೇಕು ಅಂತಿದ್ದೀನಿ, ಸಿನಿಮಾ ಮಾಡಬೇಕು ಅಂತಿದ್ದೀನಿ, ನನಗೆ ಅದು ಒಂದು ಆ್ಯಂಬಿಷನ್ ಇದೆ ಅಂತ ಹೇಳಿದ್ರು. ಸೊ ಆಗಲಿಪ್ಪ ಮಾಡಿ ಅಂತ ನಾನು ಸುಧಾಕರ್ ಇಬ್ಬರೂ ಸರಿ, ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಒಂದು ಟ್ಯಾಲೆಂಟ್ನ ಮುಂದೆ ತರೋದಕ್ಕೆ ನಾವೊಂದು ಏನು ಹೇಳ್ತಾರೆ ಒಂದು ಸ್ಟೆಪ್ ಅಷ್ಟೇ, ಒಂದು ಸ್ಟೆಪ್ ಹಾಕ್ಕೊಟ್ಟಿದ್ರಿ. ಅದನ್ನು ಪ್ರದೀಪು ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾನೆ. ಯಾಕಂದರೆ ನಾವು ಏನು ಅಂದ್ಕೊಂಡಿದ್ವಿ, ನಾವು ಯಾವುದ್ರಲ್ಲೂ ಇನ್ವಾಲ್ವ್ ಆಗಲಿಲ್ಲ. ಯಾಕಂದರೆ ಪ್ರದೀಪಲ್ಲಿ ಆ ಭರವಸೆ ಇದೆ. ಸೊ ಭರವಸೆ ಇದ್ದಿದ್ದಕ್ಕೋಸ್ಕರ ನಾವು ನೀ ಏನು ಮಾಡಬೇಕು ಅದನ್ನು ಮಾಡಪ್ಪ ನೀನು, ನಾವು ನಿನ್ನ ಹಿಂದೆ ಇದ್ದೀರಿ. ಸೊ ಅದೇ ರೀತಿ ಪ್ರದೀಪು ಎಲ್ಲ ಥರದ್ರಲ್ಲೂ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಈ ಟ್ರೈಲರ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಆಲ್ ದ ಬೆಸ್ಟ್ ಎಲ್ಲ ಹೀರೋಯಿನ್ಸ್ ಮೇನ್. ಯಾಕಂದರೆ ಪಾಪ ಒಂದು ಏನು ಹೇಳ್ತಾರೆ, ಅವರು ಕೆರಿಯರ್ಗೆ ಒಂದು ಒಳ್ಳೆ ಪ್ರಯತ್ನ, ಮತ್ತು ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಮತ್ತು ಗೋಕುಲ್ ದಾಸ್ ಸರ್,
ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರೋದು ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದ್ದೀರಲ್ಲ. ಸೊ ಔಟ್ ಆಫ್ ಸಿಲೆಬಸ್ ಈಗ ತಾನೇ ಟ್ರೈಲರ್ ನೋಡಿದ್ದೀರಾ. ಸೊ ಇದು ಸ್ಟೂಡೆಂಟ್ಸ್ಗಂತಲೇ ಹೇಳಿ ಮಾಡಿಸಿರೋ ಥರ ಇದೆ. ಸೊ ನಂದು ಒಂದು ಸಣ್ಣ ಪಾತ್ರ ಇದೆ, ಕೀ ರೋಲ್. ನಂದು ಕೂಡ ಇದು ಮೊದಲನೇ ಸಿನಿಮಾ. ನಾನು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡಿ, ಐ ಆಮ್ ಶೋರ್ ದಟ್ ಯು ವಿಲ್ ಆಲ್ ಲೈಕ್ ಇಟ್. ಸೊ ಯಾ, ಥ್ಯಾಂಕ್ ಯು. ನಾನು ನ್ಯೂ ಕಮರೇ, ಜಸ್ಟ್ ಲೈಕ್ ಪ್ರಕೃತಿ. ಆ್ಯಂಡ್ ಈ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ. ಐ ಡೋಂಟ್ ನೋ ಪ್ರದೀಪ್ ಸರ್ ಜ್ಞಾಪಕ ಇದೆಯಾ ಇಲ್ವಾ ಅಂತ. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ತುಂಬ ಟ್ರೆಂಡಿಂಗ್ ಆಗಿತ್ತು ಆವಾಗ. ಅಲ್ಲಿ ಪ್ರದೀಪ್ ಸರ್ ಜಸ್ಟ್ ಒಂದು ಮಾತು ಹೇಳಿದರು, ಇಫ್ ಎನಿ ಒನ್ ಇಸ್ ಇಂಟ್ರೆಸ್ಟೆಡ್ DM ಮಾಡಿ ನಿಮ್ಮ ಪ್ರೊಫೈಲ್ ಕಳಿಸಿ ನೋಡ್ತೀನಿ ಅಂತ. ಅಲ್ಲಿ ಫಸ್ಟ್ ನನಗೆ ಹೇಳಿದ್ದು, ಬಬ್ಲಿ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಕಾಮಿಡಿನೂ ಇರುತ್ತೆ, ಸೊ ನೀನು ಮೋಸ್ಟ್ಲಿ ಸೂಟ್ ಆಗ್ತೀಯಾ, ನೋಡೋಣ ಒಂದು ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಮಾಡೋಣ ಅಂತ. ಸೊ ಆ ಕೋವಿಡ್ ಟೈಮಿಂದ ಫೈನಲಿ ಟಿಲ್ ನೌ, ವೆರಿ ಲಾಂಗ್ ಜರ್ನಿ ಬಟ್ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಥ್ಯಾಂಕ್ ಯು ಪ್ರದೀಪ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ಟೇಕಿಂಗ್ ಮೀ ಫಾರ್ ದ ಮೂವಿ. ಸೊ ಅವ್ರು ಹೇಳಿದ ಥರ ಇಟ್ಸ್ ಲಿಟಲ್ ಕಾಮಿಡಿ ರೋಲ್ ನಂದು. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಟು Ad6. ಥ್ಯಾಂಕ್ ಯು ಪ್ರದೀಪ್ ಸರ್. ಥ್ಯಾಂಕ್ ಯು ಎವ್ರಿ ಒನ್. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಲೇ ನಾನು ಹೇಳ್ಬಿಟ್ಟು ಇವ್ರಿಗೆ ಹೀರೋಗೆ ಹೇಳ್ಬಿಟ್ಟು ನಾನು ತೊಗೊಂಡೆ. ಪ್ರೊಡ್ಯೂಸರ್ ನಾನು ನೋಡಿರಲಿಲ್ಲ, ಇವತ್ತೇ ನಾನು ನೋಡ್ತಾ ಇರೋದು. ಅವ್ರಿಗೆ ಅವ್ರ ಕಂಪನಿಗೆ ತುಂಬ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.